ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಈಗ ಆರಾಮಾಗಿದ್ದೀನಿ. ಇದೇನಪ್ಪ ನೋಡುವಾಗ ಹಾಸ್ಪಿಟಲ್ ಥರ ಕಾಣಿಸ್ತಾ ಇದೆ, ಇವಳು ಎಲ್ಲಿದ್ದಾಳೆ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಹೌದು, ಇದು GVPI ಹಾಸ್ಪಿಟಲ್. ಇದು ನಾನು ಅಡ್ಮಿಟ್ ಆಗುವ ದಿವಸ ತೆಗೆದಂತಹ ವಿಡಿಯೋ. ಇದು ನಾನು ಫಸ್ಟ್ ಟೆಸ್ಟ್ ಮಾಡಿಸುವ ಅಂತ ಬಂದದ್ದು. ಮುಂಚಿನ ದಿವಸ ಬೇರೆ ಡಾಕ್ಟರ್ ಹೇಳಿದರು ನನಗೆ, ನಿಮ್ಮನ್ನು ಅಡ್ಮಿಟ್ ಮಾಡ್ಬೋದು, ನಾಳೆ ಒಮ್ಮೆ ಅಲ್ಲಿಗೆ ಹೋಗಿ ತೋರಿಸಿ ಅಂತೇಳಿ. ಹಾಗೆಯೇ ಇವತ್ತು ಟೆಸ್ಟಿಗೆ ಅಂತ ಬಂದಾಗ ಟೆಸ್ಟ್ ಎಲ್ಲ ಮಾಡಿ ಎಕ್ಸ್ರೇ ಎಲ್ಲ ತೆಗೆದಾದ ನಂತರ ಅಡ್ಮಿಟ್ ಮಾಡಬೇಕು ಅಂತ ಕೂಡ ಹೇಳಿದರು. ಇದು ಆಗ ನನ್ನನ್ನು ಎಮರ್ಜೆನ್ಸಿ ವಾರ್ಡಿನಲ್ಲಿ ಕರ್ಕೊಂಡು ಬಂದು ಮಲಗಿಸಿದರು. ಯಾಕೆ ಅಂದರೆ ಕೆನಲ್ ಎಲ್ಲ ಹಾಕಲಿಕ್ಕೆ ಇತ್ತಲ್ವ, ಹಾಗಾಗಿ ಆ ಟೈಮ್ನಲ್ಲಿ ನನ್ನ ಅಕ್ಕ ಮಾಡಿದಂಥ ವಿಡಿಯೋ ಇದು. ನನಗೆ ಅಂತೂ ಸಿಕ್ಕಾಪಟ್ಟೆ ಸುಸ್ತು ಕೂಡ ಆಗಿತ್ತು. ಯಾಕೆ ಅಂತ ಹೇಳಿದರೆ ಜ್ವರ ಕೂಡ ಅಷ್ಟೇ ಇತ್ತು ನನಗೆ, ಮತ್ತು ಕೆಮ್ಮು ತುಂಬ ಜೋರಿತ್ತು. ಹಾಗಾಗಿ ನನಗೆ ಕೆಮ್ಮಿ ಸುಸ್ತು ಕೂಡ ಆಗಿತ್ತು. ಹಾಗೆ ನೋಡಿ, ಇಲ್ಲಿ ಕೆನಲೆಲ್ಲ ಹಾಕಿ ನನಗೆ ವಾರ್ಡ್ ಸಿಗುವಾಗ ಸಂಜೆ 4 ಗಂಟೆ ಆಗಿದೆ. ನಾನು 1 ಗಂಟೆಗೆ ಹಾಸ್ಪಿಟಲ್ಗೆ ಹೋಗಿದ್ದೇನೆ, ಆದರೆ ವಾರ್ಡ್ ಯಾವುದೂ ಫ್ರೀ ಇಲ್ಲದಿರುವ ಕಾರಣ ನನಗೆ ವಾರ್ಡ್ ಸಿಗುವಾಗ ಸಂಜೆ 4 ಗಂಟೆ ಆಗಿದೆ. ಹಾಗೆ ವಾರ್ಡಿಗೆ ಬರುವಾಗ ನನಗೆ ಒಮ್ಮೆಲೆ 5 ಇಂಜೆಕ್ಷನ್ ಕೂಡ ಹಾಕಿದರು. ಹಾಗೆ ವಾರ್ಡಿಗೆ ಬಂದ ನಂತರ ನೆಬ್ಬು ಕೂಡ ಇಡಲಿಕ್ಕೆ ಶುರು ಮಾಡಿದರು. ನೆಬ್ಬು ಇಡುವಾಗ ಕೂಡ ನನಗೆ ಒಂದೊಂದು ಕೆಮ್ಮು ಬರಲಿಕ್ಕೆ ಶುರುವಾಗಿತ್ತು. ಯಾಕೆ ಅಂದರೆ ನನಗೆ ಕೆಮ್ಮಿನದೇ ದೊಡ್ಡ ಸಮಸ್ಯೆ ಆಗಿತ್ತು. ನನಗೆ ಮಲಗಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಕೆಮ್ಮು ಇತ್ತು. ಹಾಗೆ ಸಂಜೆ ಅಮ್ಮ ಕೂಡ ಮಗುವನ್ನು ಕರೆದುಕೊಂಡು ಬಂದರು. ನನ್ನನ್ನು ನೋಡಿಕೊಳ್ಳಲಿಕ್ಕೆ ಜನ ಯಾರೂ ಇರಲಿಲ್ಲಲ್ಲ, ಹಾಗಾಗಿ ಅಮ್ಮ ಮಗುವನ್ನು ಕರೆದುಕೊಂಡು ಬಂದರು. ಮಗುವನ್ನು ಮನೆಯಲ್ಲಿ ಬಿಡುವ ಅಂದರೆ ಮನೆಯಲ್ಲಿ ಕೂಡ ಯಾರೂ ಜನ ಇರಲಿಲ್ಲ. ಹಾಗಾಗಿ ಮಗುವಿಗೆ ಕೂಡ ಬೇಜಾರಾಗ್ತಾಯಿತ್ತು, ಹಾಸ್ಪಿಟಲ್ನ ಒಳಗೆ ಇರುವುದಲ್ಲ. ಹಾಗೆ ಅವಳು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಅವಳಷ್ಟಿಗೆ ಅವಳು ಎಂಜಾಯ್ ಮಾಡ್ತಾ ಇದ್ಲು. ಅಷ್ಟೊತ್ತಿಗೆ ನರ್ಸ್ಗಳು ಬಂದು ಪುನಃ ನನಗೆ ಇಂಜೆಕ್ಷನ್ ಕೊಡಲಿಕ್ಕೆ ತಯಾರು ಮಾಡಿದರು. ಅಟ್ ಎ ಟೈಮ್ ನನಗೆ 5 ಇಂಜೆಕ್ಷನ್ ಕೊಡ್ತಾಯಿದ್ರು. 5 ಇಂಜೆಕ್ಷನ್ ಡೈರೆಕ್ಟ್ ಬಾಡಿಗೆ ಕೊಡೋದಾದರೆ ನನ್ನ ಕತೆ ಉಂಟಲ್ಲ, ಕೈಲಾಸ ಆಗಿ ಹೋಗ್ತಾ ಇತ್ತ ಎಂತ ಕಾಣಿಸ್ತದೆ. ಆದರೆ ಕ್ಯಾನಲ್ಗೆ ಕೊಡೋದ್ರಿಂದ ಅದಷ್ಟು ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇರುವ ಮೆಡಿಸನ್ ಉಂಟಲ್ಲ, ಪರ್ ಡೇ 1 ದಿವಸದ ಮೆಡಿಸನ್ ನಂದು. 1 ದಿವಸಕ್ಕೆ 2,000-3,000 ತನಕ ಮೆಡಿಸನ್ ಆಗ್ತಾಯಿತ್ತು ನನಗೆ. ಇದು ಮರುದಿನ ಅಮ್ಮನಿಗೆ ಕೂಡ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿದ್ದರಿಂದ ಅವರಿಗೆ ಕೂಡ ಟೆಸ್ಟ್ ಎಲ್ಲ ಮಾಡಿಸಿ ಆಗುವಾಗ ಅಮ್ಮನನ್ನು ಕೂಡ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರು. ಹಾಗೆ ಅಮ್ಮನಿಗೆ ಕೂಡ ಸ್ವಲ್ಪ ಟೆನ್ಷನ್ ಕೂಡ ಶುರುವಾಗಿತ್ತು. ಇಬ್ಬರು ಅಡ್ಮಿಟ್ ಆದರೆ ಹೇಗೆ ಅಪ್ಪ ಅಂತೇಳಿ ಆಲೋಚನೆ ಮಾಡ್ತಾ ಕೂತ್ಕೊಂಡಿದ್ರು. ನೋಡಿ, ಇದು ನಾವು ಅಡ್ಮಿಟ್ ಆದಂಥ ಹಾಸ್ಪಿಟಲ್ನ ವಾರ್ಡ್. ನಾನು ಆ್ಯಕ್ಚುಲಿ ಸ್ಪೆಷಲ್ ವಾರ್ಡ್ ತೆಗೆದುಕೊಂಡಿದ್ದೆ. ಯಾಕೆಂದರೆ ಜನರಲ್ ವಾರ್ಡ್ನಲ್ಲಿ ಮಗುವನ್ನು ಇಟ್ಕೊಂಡು ಕೂರಲಿಕ್ಕೆ ಕೂಡ ಆಗೋದಿಲ್ಲ. ಹಾಗೆ ನೋಡಿ, ಇಲ್ಲಿ ಇದು ನನ್ನ ಬೆಡ್ ಆಗಿತ್ತು. ಹಾಗೆಯೇ ನಮ್ಮ ವಸ್ತುಗಳನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಒಂದು ಸ್ಟೋರೇಜ್ ಕೂಡ ಕೊಟ್ಟಿದ್ದರು. ಹಾಗೆ ವಾಶ್ ಬೇಷನ್ ಕೂಡ ಇತ್ತು. ನನಗೆ ಮೇನ್ ಬೇಕಾದಂಥ ವಾಶ್ರೂಮ್. ನಾನು ಜನರಲ್ ವಾರ್ಡ್ ಯಾಕೆ ತಗೊಳ್ಳೋದಿಲ್ಲ ಅಂತ ಹೇಳಿದರೆ, ವಾಶ್ರೂಮ್ನದ್ದೇ ಸಮಸ್ಯೆ ಆಗ್ತದೆ. ಕೆಲವೊಬ್ಬರೆಲ್ಲ ವಾಶ್ರೂಮನ್ನು ಅಷ್ಟು ಕ್ಲೀನಾಗಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ನನಗೆ ಅದು ದೊಡ್ಡ ಕಿರಿಕಿರಿ ಆಗ್ತದೆ. ಹಾಗಾಗಿ ಸ್ಪೆಷಲ್ ವಾರ್ಡ್ನಲ್ಲಿ ಆದರೆ ವಾಶ್ರೂಮ್ ಎಲ್ಲ ತುಂಬ ಕ್ಲೀನಾಗಿ ಇರ್ತದೆ. ಹಾಗೆ ನೋಡಿ, ಇಲ್ಲಿ ಆಚೆ ಅಮ್ಮನಿಗೆ ಕೂಡ ಒಂದು ಬೆಡ್ ಇತ್ತು. ಹಾಗೆ ಟಿವಿಯ ಫೆಸಿಲಿಟೀಸ್ ಇತ್ತು, AC ಇತ್ತು. ವಾರ್ಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇದು ನಮ್ಮ ವಾರ್ಡ್ನ ಔಟ್ಸೈಡ್. ನಮಗೆ ಆಚೆ ಎಲ್ಲ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಹಾಗೆ ನೋಡಿ, ಈ ವಿಂಡೋದಲ್ಲಿ ನನಗೆ ಬೇಜಾರಾಯಿತು ಅಂತ ಹೇಳಿದರೆ ಈ ವಿಂಡೋದ ಹತ್ರ ಬಂದು ನಿಂತ್ಕೊಂಡು ನಾನು ಹೊರಗಡೆ ನೋಡ್ತಾ ನಿಂತ್ಕೊಳ್ತಾ ಇದ್ದೆ. ನೋಡಿ, ನಮ್ಮ ವಾರ್ಡ್ ಈ ರೀತಿ ಕಾಣಿಸ್ತದೆ. ಈ ವಾರ್ಡ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆಯೇ ಸ್ವಲ್ಪ ರೇಟ್ ಕೂಡ ಕಾಸ್ಟ್ಲಿ. ಪರ್ ಡೇ 950 ರುಪೀಸ್ ಜಸ್ಟ್ ಬೆಡ್ ಚಾರ್ಜ್ ಉಂಟು ಅದಕ್ಕೆ, ಮತ್ತು ಡಾಕ್ಟರ್ ಫೀಸು ಅದು ಇದು ಅಂತೇಳಿ ತುಂಬ ಚಾರ್ಜಸ್ ಅಂತೂ ಇದೆ. ನೋಡಿ, ಇಲ್ಲಿ ಪುನಃ ನನಗೆ ಡ್ರಿಪ್ಸ್ ಹಾಕ್ಲಿಕ್ಕೆ ಅಂತೇಳಿ ಡ್ರಿಪ್ಸನ್ನೆಲ್ಲ ತಂದು ಇಟ್ಟಿದ್ದಾರೆ. ಹಾಗೆಯೇ ನನಗೆ ಪರ್ ಡೇಗೆ 3 to 4 ಟೈಮ್ಸ್ ನೆಬ್ಬಿಡ್ತಾ ಇದ್ದರು. ಹಾಗಾಗಿ ಸ್ವಲ್ಪ ಕೆಮ್ಮು ಕೂಡ ನನಗೆ ಕಡಿಮೆ ಆಗ್ತಾ ಬಂದಿತ್ತು. ಬಟ್ ಏನು ಅಂತ ಹೇಳಿದರೆ ನನ್ನ ಫೇಸು ಫುಲ್ಲು ಚೇಂಜ್ ಆಗಿತ್ತು, ಫುಲ್ಲು ಊದಿ ಹೋಗಿತ್ತು. ನೋಡಿ, ನಿಮಗೇ ಗೊತ್ತಾಗ್ತಾ ಇರ್ಬೋದು, ನನ್ನ ಕಣ್ಣು ಮತ್ತು ಫೇಸ್ ಎಲ್ಲ ಫುಲ್ಲು ಚೇಂಜ್ ಆಗ್ತಾ ಬಂದಿದೆ. ಹಾಗೆಯೇ ಅಮ್ಮನಿಗೆ ಕೂಡ ನೆಬ್ಬಿಡಬೇಕು ಅಂತ ಹೇಳಿದರು, ಸೊ ನೆಬ್ಬು ಕೂಡ ಇಟ್ಟಿದ್ದಾರೆ. ನೋಡಿ, ಇದಿಷ್ಟು ನನ್ನ ಹಾಸ್ಪಿಟಲ್ನ ಜರ್ನಿ. ಹಾಗೆ ನನ್ನ ಹಾಸ್ಪಿಟಲ್ನ ವಾರ್ಡ್ನ ಒಂದು ರೂಮ್ ಟೂರ್ ಅಂತಲೂ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.